टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಳಗ್ಗೆ 8 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕಾಗ್ತಿರುವಂತಹ ಬೆಳವಣಿಗೆಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲಿ ಈ ನಡುವೆ ಈ ಸೆಪ್ಟೆಂಬರ್ ಕ್ರಾಂತಿ ಕುರ್ಚಿ ವಿಚಾರ, ಸ್ವಾಮೀಜಿಗಳು ಕೊಡ್ತಿರುವಂತಹ ಸ್ಟೇಟ್ಮೆಂಟ್, 1-to-1 ಮೀಟಿಂಗ್, ಇದೆಲ್ಲದರ ನಡುವೆ ಈಗ ದೆಹಲಿಗೆ ಡಿಕೆ ಶಿವಕುಮಾರ್ ಅವರ ಪ್ರಯಾಣ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಬೆಳಗ್ಗೆ 8 ಗಂಟೆಯ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣ ಬೆಳೆಸ್ತಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಯಾಣ ಬೆಳೆಸ್ತಿರೋದು. ಸೊ ಈ ಸಂದರ್ಭದಲ್ಲಿ ಇಷ್ಟೆಲ್ಲ ವಿದ್ಯಮಾನಗಳಾಗ್ತಿರುವಂಥ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಡೆಲ್ಲಿ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಅದಿದೆ, ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕೆಲವು ತೀರ್ಮಾನಗಳು, ಕೆಲವು ಇನ್ನೂ ಏನೇನು ಮಾಡಬೇಕು ಅಂತ ಇದೆ. ರಾಹುಲ್ ಗಾಂಧಿ ಅವ್ರ ಜೊತೆ ನಾವು ಪ್ರತ್ಯೇಕ ನೋಡಿ, ನಾವು ಹೋದಾಗ ಹೋಗ್ತಾ ಇರ್ತೀವಿ, ಅವ್ರು ಫ್ರೀ ಇದ್ದಾಗ ಟೈಮ್ ಕೊಟ್ಟರೆ ಭೇಟಿ ಮಾಡ್ತಾ ಇರ್ತೀವಿ. ಮಧ್ಯಾಹ್ನ 12 ಗಂಟೆಗೆ ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಯಾದವ್ ಅವ್ರದ್ದು ಟೈಮ್ ಕೊಟ್ಟಿದ್ದಾರೆ. ಈ ಎತ್ತಿನೊಡೆ ವಿಚಾರ ಮತ್ತು ಮಾದಾಯಿ ಕಳಸಾ ಬಂಡೂರಿ ಆ ವಿಚಾರದಲ್ಲಿ ಕೆಲವು ಕ್ಲಿಯರೆನ್ಸಸ್ಸು ಪೆಂಡಿಂಗ್ ಇದೆ. ಕೆಲಸ ಶುರು ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಏನೇನು ಕೇಳಿದಾರೋ ಅದೆಲ್ಲ ದಾಖಲೆಗಳೆಲ್ಲ ನಾವೆಲ್ಲ ಒದಗಿಸ್ಕೊಟ್ಟಿದ್ದೀವಿ. ಆಲ್ಟರ್ನೇಟಿವ್ ಲ್ಯಾಂಡ್ ಕೂಡ ಫಾರೆಸ್ಟಿಂದ ಕೊಟ್ಟಿದ್ದೀವಿ, ನಮ್ಮ ಅಪ್ಲೋಡ್ ಮಾಡಿದ್ದೀವಿ. ಸೊ ಕೆಲವು ಅಬ್ಜೆಕ್ಷನ್ಸ್ ಹಾಕಿದ್ರು, ಅದು ಅಬ್ಜೆಕ್ಷನ್ಸ್ ಎಲ್ಲ ಫಿಲ್ಅಪ್ ಮಾಡಿದ್ದೀವಿ. ಸೊ ಇವತ್ತು ಟೈಮ್ ಕೇಳಿದೆ, ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ ತಿರ್ಗಾ 4 ಗಂಟೆಗೆ ನಮ್ಮ ಇರಿಗೇಷನ್ ಮಿನಿಸ್ಟ್ರು ಕೆಲವು ಪ್ರಾಜೆಕ್ಟ್ಸು, ಕೆಲವು ಫಂಡ್ಸ್ ವಿಚಾರದಲ್ಲಿ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಮತ್ತು ಕೃಷ್ಣಾ ವಾಟರ್ಸ್ದು ಅವಾರ್ಡು ಅದು ಮತ್ತು ನಮ್ಮ ತುಂಗಭದ್ರಾ ವಿಚಾರದಲ್ಲಿ ಏನೋ ಒಂದು 24 TMC ನೀರು ನಮಗೆ ತುಂಬಲಿಕ್ಕಾಗ್ತಾಯಿಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಪ್ರಪೋಸಲ್ಲು ಅವ್ರ ಮುಂದೆ ಇದೆ. ಅದು ಕೂಡ ಹಿಂದೆ ಟೈಮ್ ಕೊಟ್ಟು 2-3 ಸತಿ ಪೋಸ್ಟ್ಪೋನ್ ಆಯಿತು ಕೃಷ್ಣಾ ವಾಟರ್ ವಿಚಾರದಲ್ಲಿ ಅವಾರ್ಡ್ ಮಾಡೋದ್ರಲ್ಲಿ. ಸೊ ಇದನ್ನು ಚರ್ಚೆ ಮಾಡಲಿಕ್ಕೆ ದಿನಾಂಕ ನಿಗದಿ ಮಾಡಬೇಕು.